ಎಲ್ಲ ಅನ್ಕೊಂಡಂತೆ ಆಗಿದ್ರೆ 3ನೇ ತಾರೀಕು ಮುಖ್ಯಮಂತ್ರಿ ವಿಜಯ್ ನಮ್ಮ ರಾಜ್ಯಕ್ಕೆ ಬರಬೇಕು. ಅವರನ್ನ ಭರ್ಜರಿಯಾಗಿ ಅದ್ದೂರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ವೆಲ್ಕಮ್ ಮಾಡ್ಕೋಬೇಕು. ವಿಧಾನಸೌಧ ನೋಡಿ ಹೆಂಗಿದೆ ನಮ್ಮ ವಿಧಾನಸೌಧ ಅಂತ ಹೇಳಿ ತೋರಿಸ್ಬೇಕು. ಅದಕ್ಕೆ ಸುಣ್ಣ ಬಣ್ಣನೂ ಬೆಳೆಸಿದ್ರು. ಈಗ ಸದ್ಯಕ್ಕೆ ಪ್ರಶ್ನೆ ಏನಂತಂದ್ರೆ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ಸದ್ಯಕ್ಕೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಕಾರಣ ಏನಂತಂದ್ರೆ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಪರಿಸ್ಥಿತಿ ತಿಳಿಗೊಂಡ ಮೇಲೆ ನೀವು ಬರೋರಂತೆ ಅಂತ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಮುಂದಿನ ಅವಕಾಶಗಳು ಏನು, ಮುಂದೆ ಏನಾಗಬಹುದು ಅನ್ನುವಂತಹ ನಾನಾ ರೀತಿಯ ಪ್ರಶ್ನೆಗಳಂತೂ ಇದೆ. ಈ ಮಧ್ಯೆ ಯಾರು ಹೇಗೆ ವಿಶ್ವಾಸಕ್ಕೆ ತಗೋತಾರೆ, ಇನ್ ಕೇಸ್ ವಿಜಯ್ ಕರ್ನಾಟಕಕ್ಕೆ ಬಂದಾಗ ಏನು ಮಾತುಕತೆ ಆಗ್ಬೋದು? ನೀರು ಉಳಿಸ್ಕೊಳ್ಳುವಂಥ ಮಾತುಕತೆ ಆಗುತ್ತಾ, ಅಥವಾ ನೀರು ಹರಿಸ್ಕೊಳ್ಳುವಂತಹ ಮಾತುಕತೆ ಆಗುತ್ತಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ವಿಜಯ್ ಅವ್ರಿಗೆ ಏನು ಹೇಳ್ತಾರೆ ಮೇಕೆದಾಟು ವಿಚಾರವಾಗಿ? ಹೀಗೆ ಹಲವು ಪ್ರಶ್ನೆಗಳಂತೂ ಇದ್ದದ್ದೇ. ಆದರೆ ಸದ್ಯಕ್ಕಿನ ಸಂದಿಗ್ಧ ಪರಿಸ್ಥಿತಿಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ವಿಚಾರವಾಗಿ ಗುಸುಗುಸು ಗೋವಿಂದಣ್ಣ ಏನಾದರೂ ಮಾಹಿತಿಯನ್ನು ನೀಡಿದ್ದಾರಾ ಅವರ ಆಪ್ತ ಮಿತ್ರ ವೀರೇಂದ್ರ ಅವರಿಗೆ ಅನ್ನೋದನ್ನು ವೀರೇಂದ್ರ ಅವರಿಂದನೇ ತಿಳ್ಕೊಳ್ಳೋಣ. ವೀರೇಂದ್ರ, ಗುಸುಗುಸು ಗೋವಿಂದಣ್ಣ ಅವರು ಸಿಕ್ಕಾಪಟ್ಟೆ ಬ್ಯುಸಿ, ಪಾಪ ಅವ್ರಿಗೆ ಅದಕ್ಕೂ ಟೈಮ್ ಸಿಗಲ್ಲ. ಆದಾಗಿಯೂ ಸ್ವಲ್ಪ ಟೈಮ್ ತೆಗಿತಾರೆ ಒಂದಿಷ್ಟು ವಿಷಯಗಳನ್ನು ತಿಳಿಸೋಣ ಅಂತ ಹೇಳಿ. ಈಗ ವಿಜಯ್ ಬರಬೇಕಾಗಿತ್ತು ಬೆಂಗಳೂರಿಗೆ, ಆದರೆ ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ, ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗಿದೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಖುಲ್ಲಂ ಹೇಳಿದ್ದಾರೆ. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಇದನ್ನು ಹೇಗೆ ನಿಭಾಯಿಸ್ತಾರೆ? ಸದ್ಯಕ್ಕೆ ಏನು ನಡೀತಾ ಇದೆ ವಿಧಾನಸೌಧ ಮೊಗಸಾಲೆಯಲ್ಲಿ? ಗೋವಿಂದಣ್ಣ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಪಾಟೀಲ್ ರೀ, ಅಲ್ಲೇ ವಿಧಾನಸೌಧ ಮೊಗಸಾಲೆಯಲ್ಲೇ ಒಂದು ರೌಂಡ್ ಹಾಕಿ ಬಂದೇ ಈ ಮಾಹಿತಿ ಕೊಟ್ಟಿರೋದು. ನೀವು ಹೇಳಿದ ಕರೆಕ್ಟು. ವಿಧಾನಸೌಧ ಮೊಗಸಾಲೆಯಲ್ಲಿ ಸಿಗುವಂಥ ಗುಸುಗುಸು ಇದೆಯಲ್ಲ, ಅದು ಈ ರೀತಿಯ ಒಳನೋಟದ ಗುಸುಗುಸುನೇ ಜಾಸ್ತಿ ಇರುತ್ತೆ ಪಾಟೀಲ್ ರೀ. ಬರೀ ನಮ್ಮ ವಿಧಾನಸೌಧ ಮೊಗಸಾಲೆ ಅಷ್ಟೇ ಅಲ್ಲ, ಈ ತಮಿಳುನಾಡು ಚೆನ್ನೈಯಲ್ಲೊಂದು ಫೋರ್ಟ್ ಸೆಂಟ್ ಜಾರ್ಜ್ ಅಂತ ಒಂದು ಐತಿಹಾಸಿಕ ಕಟ್ಟಡ ಇದೆ. ನಮಗಿಲ್ಲಿ ವಿಧಾನಸೌಧದಲ್ಲಿ ಹೇಗೆ CM ಚೇಂಬರ್ ಇದೆಯಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿಗಳ ಕಚೇರಿ ಇರೋದು ಅಲ್ಲಿ ಫೋರ್ಟ್ ಸೆಂಟ್ ಜಾರ್ಜಲ್ಲಿ ಪಾಟೀಲ್ ರೇ. ಅಲ್ಲೂ ಒಂದು ರೌಂಡ್ ಹೋಗಿ ಬಂದುಬಿಟ್ಟಿದ್ದಾರೆ ಪಾಟೀಲ್ ರೇ. ಬಂದಿರೋ ಮಾಹಿತಿ ಏನಪ್ಪ ಅಂದರೆ ನೋಡಿ, ಇನ್ಫ್ಯಾಕ್ಟ್ ಇವತ್ತು ಮುಖ್ಯಮಂತ್ರಿಗಳೇ ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಹೇಳ್ಬಿಟ್ರು, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಬೇಡ ನೀವು ಈಗಲೇ ಬರೋದು ಬೇಡ ಕರ್ನಾಟಕಕ್ಕೆ, ಸ್ವಲ್ಪ ವಿಳಂಬ ಮಾಡಿ ಅಂಥೇಳಿ ಜೋಸೆಫ್ ವಿಜಯ್ ಅವರಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಯಾಕೆ ಹೀಗೆ? ಅದಕ್ಕೂ ಮೊದಲು ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ನೀವು ನೋಡಿರ್ಬೋದು. ಯಾರು? ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಅವರು ಒಂದು ಹೇಳಿಕೆ ಕೊಟ್ಟರು ಪಾಟೀಲ್ರೇ, ನೀವು ಗಮನಿಸಿರ್ತೀರಿ. ಏನಂದರು? ವಿಜಯ್ ಅವರೇನಾದರೂ ಕರ್ನಾಟಕಕ್ಕೆ ಬಂದರೆ ನಾವು ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಜಯ್ ಅವರಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಅವ್ರ ಬಹಿರಂಗ ಘೋಷಣೆ ಇದು. ಇದು ಅವ್ರು ಘೋಷಣೆ ಮಾಡೋಕ್ಕೂ ಮೊದಲೇ ಮುಖ್ಯಮಂತ್ರಿಗಳಿಗೆ ಈ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತಲ್ಲ ಪಾಟೀಲ್ರೇ, ನಮ್ಮ ಗೋವಿಂದಣ್ಣನ ಗುಪ್ತಚರ ಇದೆಯಲ್ಲ, ಅದೇ ಥರ ಅವರಿಗೂ ಒಂದು ಗುಪ್ತಚರ ಇಲಾಖೆ ಇದೆಯಲ್ಲ, ಅದ್ರ ಹೆಡ್ ಸ್ವತಃ ಮುಖ್ಯಮಂತ್ರಿಗಳೇ. ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿತ್ತು. ಏನಂತ? ಈಗ ಸನ್ನಿವೇಶ, ಸಮಯ, ಸಂದರ್ಭ ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಸಭೆ ನಡೆಸಲಿಕ್ಕೆ ಪೂರಕವಾಗಿಲ್ಲ, ಸ್ವಲ್ಪ ದಿನ ಕಾಯೋದು ಒಳ್ಳೆಯದು ಅನ್ನೋದೊಂದು ರಿಪೋರ್ಟ್ ಕೂಡ ಅವ್ರಿಗೆ ತಲುಪಿತ್ತು. ಇದ್ಯಾರು? ಅದೇ ವಿಧಾನಸೌಧ ಮೊಗಸಾಲೆ, ನೀವು ಹೇಳಿದ್ರಲ್ಲ, ಅದೇ ಮೊಗಸಾಲೆಯ ಗುಸುಗುಸು ಮೂಲಕವೇ ನಮಗೆ ಗೋವಿಂದಣ್ಣ ತಲುಪಿಸಿದ್ದು ಪಾಟೀಲ್ರೇ. ಆ ಕಡೆ ನೋಡಿ, ತಮಿಳುನಾಡಿನ ಹೇಳಿದ್ನಲ್ಲ ಫೋರ್ಟ್ ಸೆಂಟ್ ಜಾರ್ಜ್, ಮುಖ್ಯಮಂತ್ರಿಗಳ ಕಚೇರಿ ಇರುವಂತಹ ಫೋರ್ಟ್ ಸೆಂಟ್ ಜಾರ್ಜ್, ಅಲ್ಲಿಯ ಮೂಲಗಳು ಕೂಡ ಒಂದು ಮಾಹಿತಿ ಕೊಟ್ಟಿತ್ತು. ಏನು ಗೊತ್ತಾ? ಅದೇ 3ನೇ ತಾರೀಕೆ ಪಾಟೀಲ್ರೇ, ಯಾವತ್ತು ಆಗಸ್ಟ್ 3ನೇ ತಾರೀಕು ವಿಜಯ್ ಕರ್ನಾಟಕಕ್ಕೆ ಬರಬೇಕು ಅಂದ್ಕೊಂಡಿದ್ರಲ್ಲ, ಆವತ್ತೇ ತಮಿಳುನಾಡಲ್ಲಿ DMK ನೇತೃತ್ವದಲ್ಲಿ ಅಲ್ಲಿನ ರೈತ ಸಂಘಟನೆಗಳು, ಅಲ್ಲಿ ಹೋರಾಟಗಾರರು, ತಮಿಳು ಹೋರಾಟಗಾರರೆಲ್ಲ ಒಂದು ಪ್ರತಿಭಟನೆಯನ್ನು ಘೋಷಣೆ ಮಾಡಿಬಿಟ್ಟಿದ್ರು. ವಿಜಯ್ ಅವರು ಯಾವತ್ತು ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೋ ಅವತ್ತೇ ನಮ್ಮ ಪ್ರತಿಭಟನೆ ಅಂತಲಿ ಅಲ್ಲೂ ಘೋಷಣೆ ಆಗಿತ್ತು ಪಾಟೀಲ್ರೇ. ಮತ್ತು ನೋಡಿ, ಅವ್ರದ್ದು ಪ್ಲ್ಯಾನ್ ಇದ್ದಿದ್ದು ಏನಂದರೆ, 3ನೇ ತಾರೀಕು ಕರ್ನಾಟಕಕ್ಕೆ ಬಂದು 5ನೇ ತಾರೀಕು ತಮಿಳುನಾಡಿನ TVK ಸರ್ಕಾರದ ಮೊಟ್ಟ ಮೊದಲ ಆಯವ್ಯಯ ಮಂಡನೆ, ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವಿಜಯ್ ಸರ್ಕಾರದ ಮೊಟ್ಟ ಮೊದಲ ಬಜೆಟ್. ಸೊ ಅಲ್ಲಿ ಅಧಿವೇಶನ ಕಂಟಿನ್ಯೂ ಆಗುತ್ತೆ. ಬಜೆಟ್ 5ನೇ ತಾರೀಕು ಪಾಟೀಲ್ರೆ. 6ನೇ ತಾರೀಕು ಮತ್ತೊಂದು ಸ್ಪೆಷಲ್ ಬಜೆಟ್, ಯಾವುದು? ಕೃಷಿ ಬಜೆಟ್ನ ಕೂಡ ಮಂಡನೆ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ ವಿಜಯ್ ನೇತೃತ್ವದಲ್ಲಿ. ನಿಮಗೆ ನೆನಪಿರ್ಬೋದು, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಇದೇ ರೀತಿ ಒಂದು ಕೃಷಿ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಮಂಡನೆ ಮಾಡಿದರು. ಆ ಪದ್ಧತಿಯನ್ನು ಅಲ್ಲಿ ತಮಿಳುನಾಡಲ್ಲಿ ವಿಜಯ್ ತರ್ತಾ ಇದ್ದಾರೆ. ಸೊ ಆ ಅಧಿವೇಶನದಲ್ಲಿ ಅವರು ಇದೆಲ್ಲ ಹೇಳಲಿಕ್ಕೆ ರೆಡಿಯಾಗಿದ್ದರು. ನಾ ಕರ್ನಾಟಕಕ್ಕೆ ಹೋಗಿದ್ದೀನಿ, ನೀರು ಕೇಳಿದ್ದೀನಿ, ಯಾವ ರಾಜಿ ಮಾಡ್ಕೊಂಡಿಲ್ಲ ಅನ್ನೋದೆಲ್ಲ ಹೇಳಬೇಕು ಅನ್ನೋದು ಅವ್ರ ಪ್ಲಾನ್ ಇತ್ತು. ಅದಕ್ಕೋಸ್ಕರನೇ ಅವರು ನೋಡಿ, ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ವಿಜಯ್ ಬಂದರೆ ನಾನು ಹೆಲಿಕಾಪ್ಟ್ರಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಎಲ್ಲ ಸುತ್ತಾಡಿಸ್ಬಿಟ್ಟು, ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ಕುಡಿಯೋಕ್ಕೂ ನಮ್ಮ ಹತ್ರ ನೀರಿಲ್ಲ ಅಂತ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು. ಅಲ್ಲೂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ರು, ಏನಂತ? ನಾ ಕರ್ನಾಟಕಕ್ಕೆ ಹೋಗಿ ನೀರು ತಗೊಂಡು ಬರ್ತೀನಿ ಅಂತ. ಅಂದರೆ ಇಬ್ಬರಿಗೂ ಇಲ್ಲಿ
ಒಂದು ವಿನ್ ವಿನ್ ಸಿಚುಯೇಷನ್ ಕಾಣಿಸಿತ್ತು ಇಬ್ಬರಿಗೂ ಕೂಡ. ಅದಕ್ಕೆ ಈಗ 3ನೇ ತಾರೀಕು ಬರಲ್ಲ ಮುಂದೂಡಿದ್ದೀವಿ ಅಂತ ಹೇಳಿದ್ರು. ಹಂಗಂದ್ಲಿ ಬರೋದೇ ಇಲ್ವಾ? 100% ಬಂದೇ ಬರ್ತಾರೆ ಅಂತ ಇವೆ ಮೂಲಗಳು. ಸ್ವಲ್ಪ ತಡ ಆಗೋದು. ನೀವು ಹೇಳಿದ್ರಲ್ಲ ಫಸ್ಟ್ ಲೈನ್, ನೀವು ಹೇಳಿದ್ರೆ ನೋಡಿ ಆ್ಯಂಕರಲ್ಲಿ ಏನಂದರೆ, ನೀವು ಹಿಂದೆ ಕೂಡ ಹೇಳಿದ್ರಿ ಆ ಮಾತನ್ನು, ಮಳೆ ತಡೆದು ಬಂದರು ಜಡ್ದು ಬಂತು ಅಂತೇಳಿ ಈ ಉತ್ತರ ಕರ್ನಾಟಕದ ಒಂದು ಮಾತಿದೆ ಅಂತ ಹೇಳಿದ್ರಲ್ಲ ನಿಮ್ಮ ಭಾಗದ್ದು, ಆ ಮಾತನ್ನೇ ಇಲ್ಲಿಗೆ ಅನ್ವಯಿಸ್ತಾ ಇದ್ದಾರೆ. ಸ್ವಲ್ಪ ತಡ ಆಗೋದು ಬರ್ಬೋದು, ತಡ ಆಗ್ಬೋದು ಬರೋದು, ಆದರೆ ಬಂದೇ ಬರ್ತಾರೆ. ಬರೀ ಒಬ್ಬರೇ ಬರ್ತಾ ಇಲ್ಲ, ವಿಜಯ್ ಒಬ್ಬರೇ ಬರಲ್ಲ, ಬರ್ಬೇಕಾದ್ರೆ ಪಾಟೀಲ್ರೆ. ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಕೇಳಿ. ಈಗ ಕೃಷಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ತಮಿಳ್ನಾಡಲ್ಲಿ ಅಂತ ಹೇಳಿದ್ನಲ್ಲ, ಆರ್ ವಿನೋದ್ ಕೃಷಿ ಸಚಿವ, ಅವರು ಬರ್ತಾರೆ. ಅವ್ರ ಜೊತೆ ಇನ್ನೂ 5 ಜನ ಬರ್ತಾರೆ. ಅಂದರೆ ಪ್ಲಾನ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಪಾಟೀಲ್ರೆ. ಆ ಪ್ಲಾನ್ ಭಾಳ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ, ಈ ಕಡೆ ಇವರೂ ರೆಡಿಯಾಗಿದ್ದಾರೆ. ಆದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗ ವಿಳಂಬ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನೋದು ಅದೇ ವಿಧಾನಸೌಧದ ಮೊಗಸಾಲೆಯ ಮೂಲಗಳು, ನೀವು ಹೇಳಿದ್ರಲ್ಲ ಆ ಮೂಲಗಳಿಂದಲೇ ಬಂದಿರೋ ಮಾಹಿತಿ ಪಾಟೀಲ್ರೆ. ಇನ್ ಸಿಚುವೇಶನ್ ಇದೆ ಅಂತ ಹೆಂಗೆ ಹೇಳ್ತೀರಿ ನೀವು? ಮುಖ್ಯಮಂತ್ರಿಗಳಿಬ್ಬರು ಭೇಟಿಯಾದರು. ಭೇಟಿಯಾದ ನಂತರವೂ ಕೂಡ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಅನ್ನುವಂತಹ CWMAನ ಆದೇಶ ಇದೆ. ತಮಿಳುನಾಡಿನ ಮನವೊಲಿಸುವಲ್ಲಿ DK ಶಿವಕುಮಾರ್ ವಿಫಲ ಆದ್ರು ಅಂತಂದ್ರೆ DK ಶಿವಕುಮಾರ್ಗೆ ಇದು ವಿನ್ನಿಂಗ್ ಸಿಚುವೇಶನ್ ಹೆಂಗಾಗುತ್ತೆ? ನೋಡಪ್ಪ, ತಮಿಳುನಾಡು ಮುಖ್ಯಮಂತ್ರಿಗಳು ಬಂದರು, ಭೇಟಿಯಾದರು, ಹೋದ್ರು. ಆದಾಗ್ಯೂ ಕೂಡ ತಮಿಳುನಾಡಿಗೆ ನೀರು ಹರಿಸುವಂತಹ ಒತ್ತಡದಲ್ಲಿ ಈಗ ಕರ್ನಾಟಕ ಸರ್ಕಾರ ಇದೆ ಅಂತಂದ್ಮೇಲೆ DK ಶಿವಕುಮಾರ್ ಅವರು ಯಾವ ಪುರುಷಾರ್ಥಕ್ಕೆ ಅವ್ರನ್ನ ಕರೆಸಿದ್ರು, ಏನು ಮಾತಾಡಿದ್ರು, ಅವ್ರ ಮಾತನ್ನ ತಮಿಳುನಾಡಿನವರು ಕೇಳಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಯಿತು. ಇದು ಪ್ರತಿಷ್ಠೆಯ ಪ್ರಶ್ನೆ. ಆದರೆ ಅವ್ರು ಸೋತರು ಅಂತಾನೆ ಲೆಕ್ಕ. ಅದರಲ್ಲಿ ವಿನ್ನಿಂಗ್ ಸಿಚುವೇಶನ್ ಎಲ್ಲಿಂದ ಬಂತು? ಒಳ್ಳೆ ಪಾಯಿಂಟ್ ಹೇಳಿದ್ರಿ ಪಾಟೀಲ್ರೆ. ಅದಕ್ಕೆ ವಿಳಂಬ ಮಾಡಿರೋದು. ಈಗ ಆದೇಶ ಆಗಿರೋ CWMA ಈಗ ಆಲ್ರೆಡಿ ಆದೇಶ ಆಗಿದೆ. ಅದು ಏನು, ಜುಲೈ 29ರಿಂದಲೇ ಅನ್ವಯ ಆಗುವಂತೆ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಆದೇಶ ಆಗಿದೆ. ಇವತ್ತಲ್ಲ ನಾಳೆ ಪಾಟೀಲ್ರೆ, ಒಂದು ತಮಿಳ್ನಾಡಾದರೂ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ಏನಂತ ನೋಡಿ ನಮಗೆ ನೀರು ಬಿಟ್ಟಿಲ್ಲ ಅಂತೇಳಿ. ಇಲ್ಲ ಕರ್ನಾಟಕ ಆದರೂ ಹೋಗುತ್ತೆ, ಅಷ್ಟು ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾರೇ ಹೋದರೂ ಕೂಡ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡ್ರ್ ಬರುತ್ತೆ. ಆ ಆರ್ಡ್ರ್ ಬಂದ ಮೇಲೆ, ಸುಪ್ರೀಂ ಕೋರ್ಟಿನ ಆದೇಶ ಬಂದ ಮೇಲೆ ಬಂದರೆ ಅವಾಗ ಪ್ರಶ್ನೆ ಇರೋದಿಲ್ವಲ್ಲ, ಸೋಲು ಗೆಲುವಿನ ಪ್ರಶ್ನೆನೇ ಬರೋದಿಲ್ವಲ್ಲ ಪಾಟೀಲ್ರೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಸುಪ್ರೀಂ ಕೋರ್ಟಿನ ಆರ್ಡ್ರ್ ಬಂದುಬಿಟ್ಟಿರುತ್ತೆ. ಒಂದು ನೀರು ಬಿಡಲೇಬೇಕು ಅಂತ ಆದರೂ ಬರುತ್ತೆ. ಹಿಂದೆ ಏನಾಗಿತ್ತು, ಒಂದು ಇತಿಹಾಸ ನಿಮ್ಗೆ ನೆನಪು ಮಾಡಿಬಿಡ್ತೀನಿ. 2023ರಲ್ಲಿ ಪಾಟೀಲ್ರೆ ಇದೇ ರೀತಿ ಸಿಚುಯೇಷನ್ ಬಂದಿತ್ತು. ಏನು, ಬರಗಾಲ, ಭೀಕರ ಬರಗಾಲ. ಆಗ ಇದೇ CWRC ಶಿಫಾರಸು ಮಾಡ್ತು, CWMA ಆದೇಶ ಮಾಡ್ತು ನೀರು ಬಿಡಬೇಕು ಅಂತೇಳಿ. ಎಷ್ಟು? ಇದೇ ರೀತಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹೇಳಿತ್ತು. ತಮಿಳ್ನಾಡು ಹೋಯ್ತು ಅವಾಗ ಎಲ್ಲಿಗೆ, ಸುಪ್ರೀಂ ಕೋರ್ಟಿಗೆ. ಇಲ್ಲ ಇಷ್ಟು ನೀರು ಬಿಟ್ಟರೆ ಸಾಕಾಗೋದಿಲ್ಲ, ನಮಗೆ ಸ್ವಲ್ಪ ಹೆಚ್ಚು ನೀರು ಬೇಕು. ಇವಾಗ ಕೇಳ್ತಾ ಇದ್ದಾರಲ್ಲ, ಇವಾಗ ನಿನ್ನೆ CWMA ಸಭೆಯಲ್ಲಿ ಏನಂತ ಕೇಳಿದ್ರು ಅವರು, ನಮಗೆ ಒಟ್ಟು 9.9 TMC ನೀರು ಬಿಡಿಸ್ಬೇಕು ಅಂತ ಕೇಳಿದ್ರು. ಬಟ್ CWMA ಏನು ಮಾಡ್ತು, CWRC ಮಾಡಿದಂಥ ಶಿಫಾರಸನ್ನೇ ಎತ್ತಿ ಹಿಡಿತು. ಹೌದಾ ಪಾಟೀಲ್ರೆ? ಹಿಂದೆ 2023ರಲ್ಲೂ ಇದೇ ರೀತಿ ಪ್ರಶ್ನೆ ಇಟ್ಕೊಂಡು ಹೋಗಿದ್ದು ಸುಪ್ರೀಂ ಕೋರ್ಟಿಗೆ, ಇದೇ ತಮಿಳ್ನಾಡು ಹೋಗಿತ್ತು. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ, ನೋಡಿ ನಾವೇ ಕಾನ್ಸ್ಟಿಟ್ಯೂಟ್ ಮಾಡಿರೋದು, CWRC ಮತ್ತು CWMA ಎರಡೂ ಕೂಡ ಟೆಕ್ನಿಕಲ್ ಕಮಿಟೀಸ್, ಅಂದರೆ ತಾಂತ್ರಿಕ ಸಮಿತಿಗಳು. ನಾವೇ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥ ಸಮಿತಿಗಳು ಕೊಟ್ಟಿರುವಂಥ ವರದಿಯನ್ನು, ಅವ್ರು ಮಾಡಿರುವಂಥ ಆದೇಶವನ್ನು, ಅವ್ರು ಮಾಡಿರುವಂಥ ಶಿಫಾರಸನ್ನು ನಾವೇ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನು ಪಾಲಿಸಿ ಅಂತ ಹೇಳಿದ್ರು. ಈಗಲೂ ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟಿಗೆ ಹೋಗೋದು ಇದ್ದೇ ಇದೆ. ಈಗ ಕರ್ನಾಟಕ ಸರ್ಕಾರ ಕೂಡ ಏನಂತ ಹೇಳಿದೆ, 2ನೇ ತಾರೀಕು ಸರ್ವಪಕ್ಷ ಸಭೆ ಕರೆದಿದ್ದೀವಪ್ಪ, ಆ ಸಭೆ ಮುಗಿಲಿ, ಆಮೇಲೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗೋದ್ರ ಬಗ್ಗೆ ಸರ್ವಪಕ್ಷೀಯ ಸಭೆಯಲ್ಲೇ ತೀರ್ಮಾನ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ಕಡೆ ತಮಿಳುನಾಡಿನ ಮೂಲಗಳು ಇದನ್ನೇ ಹೇಳ್ತಾ ಇದೆ. ಫೋರ್ಟ್ ಸೆಂಟ್ ಜಾರ್ಜ್ನ ಮೂಲಗಳು ಅಲ್ಲೂ ಕೂಡ ಕಾದು ನೋಡ್ತಾ ಇದ್ದಾರೆ ನೀರು ಬಿಡ್ತಾರೋ ಇಲ್ವೋ ಅಂತ. ಅವರು ಇದೇ ಲೆಕ್ಕಾಚಾರದಲ್ಲಿದ್ದಾರೆ. ಅಂದರೆ ಈ ಸಿಚುಯೇಷನ್ನು ಮೊದಲು ಕ್ರಾಸ್ ಆಗಿಬಿಡಲಿ ಅಂತ ಕಾಯ್ತಿದ್ದಾರೆ. ಒನ್ಸ್ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಅದ್ರ ಮೇಲೆ ಮತ್ತೆ ಯಾವ ದಾರಿ ಇಲ್ವಲ್ಲ ಪಾಟೀಲ್ರೆ. ಹಾಗಾಗಿ ನೋಡಿ, ಈ ವಿಳಂಬದಲ್ಲಿ ಎಷ್ಟೆಲ್ಲ ಲೆಕ್ಕಾಚಾರ ಇದೆ ನೋಡಿ. ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನ ಹೊಡೆಯುವಂಥ ಲೆಕ್ಕಾಚಾರ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇವೆ, ಅವು ಸ್ವಲ್ಪ ತಣ್ಣಗಾಗಬೇಕು. 13ನೇ ತಾರೀಕು ಕರೆ ಕೊಟ್ಟಿರುವಂಥ ಬಂದು ಕೂಡ ಆ ಅವಧಿಯೂ ಮುಗಿಬೇಕು. ಈ ಕಡೆ ಅಂತಿಮವಾದ ಆದೇಶ ಏನು ಬರುತ್ತೆ ಸುಪ್ರೀಂ ಕೋರ್ಟಿಂದ, ಅದು ಬಂದುಬಿಡಬೇಕು. ಅದೆಲ್ಲ ಆದಮೇಲೆ ಪರಿಸ್ಥಿತಿ ತಿಳಿಯಾದ ನಂತರ ಇವರು ಸಭೆ ಮಾಡಿದ್ರೆ, ಆಗ ಸಹಜವಾಗಿ ಬಂದದ್ದು ಹೋದದ್ದು ಚರ್ಚೆ ಆದದ್ದು ನೋಡಿ, ಈ ರೀತಿಯ ಸಭೆ ಆಗಿಯೇ ಇಲ್ಲ ಇತಿಹಾಸದಲ್ಲಿ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 2012ರಲ್ಲಿ ಆದದ್ದು. ಅದಕ್ಕೂ ಮೊದಲು ಕರುಣಾನಿಧಿಯವರು ಬಂದು ಸಭೆ ಮಾಡಿದ್ದು ಕೆಲವು ಉದಾಹರಣೆಗಳು ಬಿಟ್ಟರೆ, ಪರಸ್ಪರ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಿತವಾಗಿ ತಾವೇ ಪರಸ್ಪರ ಒಪ್ಪಿಕೊಂಡು ಈ ರೀತಿಯ ಒಂದು ಸಭೆ, ಅದು ಕೂಡ ಕಾನೂನಿನ ಚೌಕಟ್ಟಿನಲ್ಲ, ತಮ್ಮ ತಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಭೆ ಮಾಡ್ತಿರೋದಿದೆಯಲ್ಲ, ನಾವೇನೋ ಒಂದು ಪ್ರಯತ್ನ ಮಾಡಿದ್ವಪ್ಪ, ನಾವು ಕಳ್ಕೊಂಡಿರೋದಂತೂ ಏನೂ ಇಲ್ಲ. ಆ ದೃಷ್ಟಿಯಿಂದ ವಿನ್ ವಿನ್ ಸಿಚುಯೇಷನ್ ಕ್ರಿಯೇಟ್ ಮಾಡಿಕೊಳ್ಳುವ ಸಲುವಾಗಿಯೇ ಹೀಗೆ ವಿಳಂಬ ಮಾಡಿಕೊಂಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಪಾಟೀಲ್ರೆ.